ಪ್ರತಿ ತಿಂಗಳು ಪಿಂಚಣಿ ಹಣ ಪಡಿತಾ ಇರುವಂತವರಿಗೆ ಭರ್ಜರಿ ಗುಡ್ ನ್ಯೂಸ್. ಹೌದು, 2 ತಿಂಗಳ ಪೆನ್ಷನ್ ಅಮೌಂಟ್ ಒಟ್ಟಿಗೆ ಬಿಡುಗಡೆ ಆಗಿದೆ. ಒಂದೇ ತಿಂಗಳಲ್ಲಿ ಎರಡೆರಡು ಬಾರಿ ಪೆನ್ಷನ್ ಅಮೌಂಟ್ ಬಿಡುಗಡೆ ಆಗಿದೆ. ಜೂನ್ ತಿಂಗಳು ಪೆನ್ಷನ್ ಅಮೌಂಟ್ ಕೂಡ ಸಾಕಷ್ಟು ಜನರಿಗೆ ಬಂದಿದೆ. ವೃದ್ಧಾಪ್ಯ ವೇತನ ಕೂಡ ಬಂದಿದೆ, ವಿಧವಾ ಪೆನ್ಷನ್ ಅಮೌಂಟ್ ಕೂಡ ಬಂದಿದೆ, ಸಂಧ್ಯಾ ಸುರಕ್ಷಾ ಯೋಜನೆ ಅಡಿಯಲ್ಲಿ ಬರುವಂತಹ ಪೆನ್ಷನ್ ಅಮೌಂಟ್ ಕೂಡ ಬಂದಿದೆ. ಅದೇ ರೀತಿಯಾಗಿ ಅಂಗವಿಕಲರ ಪೆನ್ಷನ್ ಅಮೌಂಟ್ ಕೂಡ ಬಂದಿದೆ ಅನ್ನೋ ಒಂದು ಲೇಟೆಸ್ಟ್ ಅಪ್ಡೇಟ್ ಸಿಗ್ತಿದೆ. ಡಬಲ್ ಪೆನ್ಷನ್ ಅಮೌಂಟ್ ಜೊತೆಗೆ ಜೂನ್ ತಿಂಗಳದ್ದು ಕೂಡ ಇಷ್ಟು ಬೇಗನೆ ಅಮೌಂಟು ರಿಲೀಸ್ ಆಗಿದೆ. ಇನ್ನು ಮೇ ತಿಂಗಳಲ್ಲೇ ಜೂನ್ ತಿಂಗಳು ಪೆನ್ಷನ್ ಅಮೌಂಟ್ ಕೂಡ ಬಿಡುಗಡೆ ಆಗೋಗಿದೆ. ಇದ್ರ ಬಗ್ಗೆ ನಾನು ಜಸ್ಟ್ ಮಾತಲ್ಲಿ ಹೇಳೋದಿಲ್ಲ, ವಿತ್ ಪ್ರೂಫ್ ಇನ್ಫಾರ್ಮೇಷನ್ನ ತಿಳಿಸ್ಕೊಡ್ತೀನಿ. ಯಾವ ಪೆನ್ಷನ್ ಅಮೌಂಟ್ ಬಂದಿದೆ, ಇನ್ನೂ ಯಾವುದು ಬರಬೇಕಾಗಿದೆ, ಬಾಕಿ ಇರೋದು ಯಾವಾಗ ಬರುತ್ತೆ ಎಲ್ಲನೂ ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ, ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ. ಹಾಗೆ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ಹಾಕೋ ವಿಡಿಯೋಗಳು ಏನೇ ಇದ್ರೂ ಕೂಡ ನಿಮಗೆ ನೋಟಿಫಿಕೇಶನ್ ಬರುತ್ತೆ, ಒಂದಷ್ಟು ಯೂಸ್ಫುಲ್ ಇನ್ಫಾರ್ಮೇಷನ್ಗಳು ಸಿಗುತ್ತೆ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಪೆನ್ಷನ್ ಅಮೌಂಟ್ ಬಗ್ಗೆ ಹೇಳ್ತೀನಿ ಅಂತ ಹೇಳಿದೆ. ಹೌದು, ಜೂನ್ ತಿಂಗಳು ಪೆನ್ಷನ್ ಅಮೌಂಟು 100% ಈಗಾಗಲೇ ಬಿಡುಗಡೆ ಆಗಿದೆ. ಮೇ 30ನೇ ತಾರೀಕಿನಿಂದನೇ ಹಣ ಬಿಡುಗಡೆ ಆಗಿದೆ. ಜೂನ್ ತಿಂಗಳದು ಕೆಲವರಿಗೆ ಡಬಲ್ ಪೆನ್ಷನ್ ಅಮೌಂಟ್ ಬಂದಿದೆ. ಒಂದೇ ತಿಂಗಳಲ್ಲಿ ಎರಡೆರಡು ಬಾರಿ ಪೆನ್ಷನ್ ಅಮೌಂಟ್ ಕೂಡ ಬಂದಿದೆ. ಈಗ ಹಣ ಬಿಡುಗಡೆ ಆಗಿದೆ ಅಂತ ಜಸ್ಟ್ ಮಾತಲ್ಲಿ ಹೇಳಿದ್ರೆ ನಿಮಗೆ ನಂಬೋದಕ್ಕಾಗಲ್ಲ ಅಲ್ವಾ? ಅದಕ್ಕೆ ವಿತ್ ಪ್ರೂಫ್ನ ಇನ್ಫಾರ್ಮೇಷನ್ ಹಾಕ್ಬಿಡ್ತೀನಿ ನೋಡಿ. ಸಾಕಷ್ಟು ಜನಕ್ಕೆ 30ನೇ ತಾರೀಕು ಮೇ 30ಕ್ಕೇನೆ ಅಮೌಂಟ್ ಬಂದಿದೆ. ಇದು ವೃದ್ಧಾಪ್ಯ ವೇತನ ಬಂದಿರೋದು 600 ರೂಪಾಯಿ, ಸ್ಕ್ರೀನ್ ಶಾಟ್ ಹಾಕಿದ್ದೀನಿ. ಮತ್ತೊಂದು ಮನಸ್ವಿನಿ ಯೋಜನೆಯ ಪೆನ್ಷನ್ ಅಮೌಂಟ್ ಕೂಡ 30ನೇ ತಾರೀಕೆ ಜಾರಿ ಅಂದರೆ ಖಾತೆಗಳಿಗೆ ಅಕೌಂಟ್ಗಳಿಗೆ ಬಂದಿದೆ. ನೆಕ್ಸ್ಟ್ ವೃದ್ಧಾಪ್ಯ ಪಿಂಚಣಿ ಇದೆ, ಸ್ಕ್ರೀನ್ ಶಾಟ್ ಸಿಕ್ಕಿದೆ. DBT ಮುಖಾಂತರ ನಾನು ಇದು ಚೆಕ್ ಮಾಡಿರುವಂಥದ್ದು. ಮತ್ತೊಬ್ಬರು ನನಗೆ ಕಮೆಂಟ್ ಮಾಡಿದ್ರು, ಜೂನ್ 1ನೇ ತಾರೀಕಿಗೆ 1200 ರೂಪಾಯಿ ಪೆನ್ಷನ್ ಅಮೌಂಟು ಬಂದಿದೆ ಅಂತ. 1200 ರೂಪಾಯಿ ಬಂದು ಸಂಧ್ಯಾ ಸುರಕ್ಷಾ ಯೋಜನೆ ಅಡಿಯಲ್ಲಿ ಆಗಿರುತ್ತೆ. ನಿನ್ನೆ ಅಮೌಂಟ್ ಬಂದಿರೋದ್ರಿಂದ ಅದು DBTಲಿ ಅಪ್ಡೇಟ್ ಆಗೋದಕ್ಕೆ ಇನ್ನೂ ಕೂಡ 2-3 ದಿನಗಳ ಕಾಲ ತಗೊಳುತ್ತೆ ನೋಡಿ. ನಾನು ಹೇಳಿದೆ 100% ಅಮೌಂಟ್ ಬಿಡುಗಡೆ ಆಗಿದೆ ಅಂತ, ಅದು ಸ್ಕ್ರೀನ್ ಶಾಟ್ ಕೂಡ ಹಾಕಿದ್ದೀನಿ. ವಿಡಿಯೋ ನೋಡ್ತೀರಿ ಯಾರಿಗಾದರೂ ಪೆನ್ಷನ್ ಅಮೌಂಟ್ ಬಂದಿತ್ತು ಅಂದರೆ ದಯವಿಟ್ಟು ಅದನ್ನು ಕಮೆಂಟ್ ಮಾಡಿ, ಜೊತೆಗೆ ಯಾವ ಪೆನ್ಷನ್ ಅಮೌಂಟ್ ಅಂತನ ಕೂಡ ಕಮೆಂಟ್ ಮಾಡಿ, ತುಂಬಾ ಸಹಾಯ ಆಗುತ್ತೆ. 30ನೇ ತಾರೀಕು ಅಮೌಂಟ್ ಯಾರ್ಯಾರಿಗೆ ಬಂದಿದೆ ಅದೆಲ್ಲ ಕೂಡ DBTಲಿ ಅಪ್ಡೇಟ್ ಆಗಿರುತ್ತೆ. ನಿಮಗೆ ಒಂದ್ಸಲ ಬಂದಿದೆಯೋ ಇಲ್ವೋ ಅನ್ನೋದನ್ನ ಹೋಗಿ ಚೆಕ್ ಮಾಡ್ಕೋಬಹುದು. 30ನೇ ತಾರೀಕು ಬಂದಿರೋದು ವೃದ್ಧಾಪ್ಯ ವೇತನ. ನಿನ್ನೆ ಬಂದು ಸಂಧ್ಯಾ ಸುರಕ್ಷಾ ಯೋಜನೆ ಅಡಿಯಲ್ಲಿ ಪೆನ್ಷನ್ ಅಮೌಂಟ್ ಬಂದಿದೆ. ಜೊತೆಗೆ ವಿಧವಾ ವೇತನ ಕೂಡ ನಿನ್ನೆ ಅಮೌಂಟು ಕ್ರೆಡಿಟ್ ಆಗಿದೆ. ಇದನ್ನ ಕೂಡ ನೀವು ಬ್ಯಾಂಕ್ಗಳಿಗೆ ಹೋಗಿ ಒಂದ್ಸಲ ಚೆಕ್ ಮಾಡ್ಕೋಬಹುದು. ಕೆಲವು ಕಡೆ ಎಲ್ಲ ಪೋಸ್ಟ್ ಮ್ಯಾನ್ಗಳೇ ಬಂದು ಕೊಡ್ತಾರೆ ಅಲ್ವಾ, ಅಲ್ಲಿ ಕೂಡ ನೀವು ವಿಚಾರಿಸ್ಕೋಬಹುದು. ಅಥವಾ ನಿಮಗೆ ಮೆಸೇಜ್ ಬಂದಿದೆ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. 100% ನಿಮಗೆ ಅಮೌಂಟ್ ಬಂದಿರುತ್ತೆ. ಮತ್ತೆ ಕೆಲವ್ರಿಗೆ ಈಗ ನಮ್ದು ಯಾವ ಫೆಸಿಲಿಟಿನೂ ಇಲ್ಲ ಅಂದರೆ ನಾಳೆ ಅಥವಾ ನಾಡಿದ್ದು ನೀವು DBT ಆ್ಯಪ್ನ ಡೌನ್ಲೋಡ್ ಮಾಡಿಕೊಂಡು ಅದರಲ್ಲಿ ಚೆಕ್ ಮಾಡಿದ್ರೆ ಅಪ್ಡೇಟ್ ಆಗುತ್ತೆ. ಅಪ್ಡೇಟ್ ಆಗೋದಕ್ಕೆ 2-3 ಡೇಸ್ ಅಂತೂ ಬೇಕಾಗುತ್ತೆ. ಸದ್ಯಕ್ಕೆ ನೋಡಿ ಅಮೌಂಟ್ ಅಂತೂ ಎಲ್ಲ ಪೆನ್ಷನ್ ಅಮೌಂಟ್ ಕೂಡ ಬಿಡುಗಡೆ ಆಗಿದೆ ಅನ್ನೋ ಅಪ್ಡೇಟ್ ಸಿಕ್ಕಿದೆ. ಹಾಗಿದ್ರೆ ನಿಮ್ಗೆ ಯಾವ ಪೆನ್ಷನ್ನು ಮತ್ತು ಅದು ಬಂದಿದೆಯೋ ಇಲ್ವೋ ಅನ್ನೋದನ್ನ ಕಮೆಂಟ್ ಮುಖಾಂತರ ತಿಳಿಸಿ, ಅದು ಕೂಡ ತುಂಬಾ ಸಹಾಯ ಆಗುತ್ತೆ. ನನಗೆ ಸಿಕ್ಕಿರೋ ಅಪ್ಡೇಟು ನಾನು ಪ್ರೂಫ್ ಸಮೇತ ನಿಮಗೆ ಹಾಕಿದ್ದೀನಿ. ಈಗ ಪೆನ್ಷನ್ ಅಮೌಂಟು ಕ್ರೆಡಿಟ್ ಆಗಿದೆ ಅಂತ. ಡಬಲ್ ಪೆನ್ಷನ್ ಅಮೌಂಟ್ ಯಾರ್ಯಾರಿಗೆ ಬಂದಿದೆ ಅನ್ನೋದ್ರ ಬಗ್ಗೆ ಕೂಡ ಹೇಳ್ಬಿಡ್ತೀನಿ ನೋಡಿ. ಡಬಲ್ ಪೆನ್ಷನ್ ಅಮೌಂಟು ಯಾರಿಗೆ ಒಂದು ತಿಂಗಳು ಬಂದಿರೋದಿಲ್ವೋ, ಈಗ ಮೇ ತಿಂಗಳದ್ದು ನಮಗೆ ಅಮೌಂಟ್ ಬಂದಿರಲಿಲ್ಲ ಅಂದರೆ ಅಂಥವ್ರಿಗೆ ಮಾತ್ರ ಡಬಲ್ ಪೆನ್ಷನ್ ಅಮೌಂಟ್ ಬರುತ್ತೆ. ಕೆಲವು ರೀಸನ್ಸ್ಗಳಿಂದ ಏನೋ ಒಂದು ಟೆಕ್ನಿಕಲ್ ಪ್ರಾಬ್ಲಮ್ಗೆ ಆಗ್ಬಿಟ್ಟು ಕೆಲವ್ರಿಗೆ ಮಾತ್ರ ಬಂದಿರೋದಿಲ್ಲ, ಬಂದಿಲ್ಲದೆ ಇರೋರ್ಗೆ ಮಾತ್ರ ಡಬಲ್ ಪೆನ್ಷನ್ ಬರುತ್ತೆ ಹೊರತು ಎಲ್ರಿಗೂ ಕೂಡ ಡಬಲ್ ಪೆನ್ಷನ್ ಅಮೌಂಟು ಬರೋದಿಲ್ಲ. ಕೆಲವರು ಹೇಳ್ತಾ ಇರ್ತಾರೆ 1200 + 1200 2400 ಬಂತು, ಜೊತೆಗೆ 800 ರೂಪಾಯಿ + 800 ರೂಪಾಯಿ 1600 ರೂಪಾಯಿ. ಇದೆಲ್ಲ ಫೇಕ್ ಇನ್ಫಾರ್ಮೇಷನ್, ನಂಬೋದಕ್ಕೆ ಹೋಗಬೇಡಿ. ಡಬಲ್ ಪೆನ್ಷನ್ ಅಮೌಂಟು ಅಂದರೆ ಏನು ಕೊಡ್ತಾ ಇದ್ರು ಅದನ್ನು ಇದ್ದಕ್ಕಿದ್ದಂಗೆ ರಾಜ್ಯ ಸರ್ಕಾರ ಹೇರಿಕೆ ಮಾಡಿಲ್ಲ. ವಿಧವಾ ಪೆನ್ಷನ್ ಅಮೌಂಟ್ನ ಜಾಸ್ತಿ ಮಾಡಬೇಕು ಅನ್ನೋ ಒಂದು ಅಪ್ಡೇಟ್ ಇದೆ. ಅದ್ರ ಬಗ್ಗೆ ನಾನು ಲಾಸ್ಟ್ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಟ್ಟಿದ್ದೆ. ರಾಜ್ಯ ಸರ್ಕಾರದಿಂದ ಈ ರೀತಿಯಾಗಿ ಒಂದು ಯೋಚನೆ ಇದೆಯಂತೆ ಅಂತ. ಅದು ಒಂದು ನಂಬಿಕಸ್ಥ ಆರ್ಟಿಕಲ್ನಲ್ಲಿ ಬಂದಿತ್ತು ಪೆನ್ಷನ್ ಅಮೌಂಟ್ ಜಾಸ್ತಿ ಮಾಡೋದ್ರ ಬಗ್ಗೆ. ಅದಕ್ಕೆ ಅದನ್ನು ಅಪ್ಡೇಟ್ನ ತಿಳಿಸ್ಕೊಟ್ಟೆ. ಮುಂದಿನ ದಿನಗಳಲ್ಲಿ ಇನ್ನೂ ಅದ್ರ ಬಗ್ಗೆ ಕ್ಲಿಯರ್ ಮಾಹಿತಿ ಸಿಕ್ತು ಅಂದರೆ ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ. ಬಟ್ ಕೆಲವು ಸೋಷಿಯಲ್ ಮೀಡಿಯಾಗಳಲ್ಲಿ ಏನು ಹೇಳ್ತಿದ್ದಾರೆ ಅಂದರೆ 1500 ರೂಪಾಯಿ 1200 ರೂಪಾಯಿ 2 ಸಲ ಬಂತು ಅಂತ. ಅದೆಲ್ಲ ಫೇಕ್ ಇನ್ಫಾರ್ಮೇಷನು, ನಂಬೋದಕ್ಕೆ ಹೋಗಬೇಡಿ. ಯಾರಿಗೆ ಬಂದಿರಲ್ವೋ ಅಂಥವ್ರಿಗೆ ಮಾತ್ರ ಹಣ ಏರಿಕೆಯನ್ನು ರಾಜ್ಯ ಆಗಲಿ ಕೇಂದ್ರ ಆಗಲಿ ಇಂಥವ್ರಿಗೂ ಮಾಡಿರೋದಿಲ್ಲ. ಇನ್ನು ಒಂದೇ ತಿಂಗಳಲ್ಲಿ 2 ಸಲ ಪೆನ್ಷನ್ ಅಮೌಂಟ್ ಬಂದಿರೋದು ರಾಜ್ಯ ಸರ್ಕಾರ ಒಂದೇ ತಿಂಗಳಲ್ಲಿ 2 ಸಲ ಹಣ ಹಾಕಿದೆ. ಅದು ಸ್ಕ್ರೀನ್ ಶಾಟ್ ಕೂಡ ಹಾಕ್ತಿದ್ದೀನಿ. ಜೂನ್ ತಿಂಗಳದು ಪ್ರತಿ ಸಲ ಹಾಕೋದಕ್ಕಿಂತ ಬೇಗನೆ ಅಮೌಂಟ್ನ ಹಾಕಿದ್ದಾರೆ. ಇದರಲ್ಲಿ ಮತ್ತೊಂದು ಡೌಟ್ ಕೂಡ ಇದೆ. ಏನಪ್ಪ ಅಂತ ಹೇಳಿದ್ರೆ ಜೂನ್ ತಿಂಗಳದ್ದು ಇನ್ನೂ ಬಿಡುಗಡೆ ಆಗಿಲ್ಲ. ಕೆಲವ್ರಿಗೆ ಮೇ ತಿಂಗಳದ್ದು ಬಂದಿರಲಿಲ್ವಲ್ಲ, ಅಂಥವ್ರಿಗೆ ಈಗ ಅಮೌಂಟ್ ಕ್ರೆಡಿಟ್ ಆಗಿದೆ. ಮೇ ತಿಂಗಳಲ್ಲಿ ಫಸ್ಟ್ ಬಂತಲ್ವ 9ನೇ ತಾರೀಕು ಮತ್ತು 8ನೇ ತಾರೀಕು, ಅದು ಏಪ್ರಿಲ್ ತಿಂಗಳದು ಹಣ ಬಂದು ಮೇಲ್ ಬಂದಿದೆ. ಮೇ ತಿಂಗಳು ಹಣ ಜೂನಲ್ಲಿ ನಮಗೆ ಫಸ್ಟಲ್ಲಿ ಮತ್ತು ಜೂನ್ 30-31ನೇ ತಾರೀಕು ಬಂದಿದೆ ಅಂತ ಹೇಳ್ತಾ ಇದ್ದಾರೆ. ಇದ್ರ ಬಗ್ಗೆ ನಿಮಗೆ ಏನು ಅನಿಸುತ್ತೆ, ಅಥವಾ ನಿಮಗೆ ಯಾವ ತಿಂಗಳು ಅಮೌಂಟ್ ಬಂದಿದೆ ಅನ್ನೋದನ್ನ ನೀವು ಕಮೆಂಟ್ ಮುಖಾಂತರ ತಿಳಿಸಿ. ಸದ್ಯಕ್ಕೆ ನನಗೆ ಏನೇನು ಅಪ್ಡೇಟ್ಸ್ ಇತ್ತು ವಿತ್ ಪ್ರೂಫ್ ಇನ್ಫಾರ್ಮೇಷನ್ ತಿಳಿಸ್ಕೊಡ್ಬೇಕು ಅನ್ನೋ ಕಾರಣಕ್ಕೆ ಅದನ್ನೆಲ್ಲ ಕೂಡ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಅಮೌಂಟ್ ಬಂದಿರೋ ಸ್ಕ್ರೀನ್ ಶಾಟ್ ಕೂಡ ಹಾಕಿದ್ದೀನಿ. ಹಾಗೆ ವಿಡಿಯೋ ನೋಡ್ತೀರಿ ಯಾರಿಗಾದರೂ ಅಮೌಂಟ್ ಬಂದಿತ್ತೆ ನೀವು ಕೂಡ ಕಮೆಂಟ್ ಮುಖಾಂತರ ತಿಳಿಸಿದ್ರೆ ಮುಂದಿನ ವಿಡಿಯೋ ಮಾಡಲಿಕ್ಕೆ ನಿಜವಾಗ್ಲೂ ಸಹಾಯಕಾರಿ ಆಗುತ್ತೆ. ಇದಿಷ್ಟು ಪೆನ್ಷನ್ ಅಮೌಂಟ್ ಬಗ್ಗೆ ಲೇಟೆಸ್ಟ್ ಅಪ್ಡೇಟ್ ಆಗಿತ್ತು. ಈ ವಿಡಿಯೋ ನಿಮಗೆ ಇಷ್ಟ ಆಗಿರಬಹುದು
ಅನ್ಕೋತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಮಿಸ್ ಮಾಡದೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿಯ ಯೂಸ್ಫುಲ್ ಇನ್ಫಾರ್ಮೇಷನ್ಸ್ಗಳನ್ನ ನಾನು ನಿಮಗೆ ತಿಳಿಸ್ಕೊಡ್ತಾ ಇರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.